ಹರಿ ಓಂ ಬಂಧುಗಳೇ, ನಮಸ್ಕಾರ. ನಾನು ನಿಮ್ಮ ಮುಕುಂದನ್ ಗುರೂಜಿ. ಯೂಟ್ಯೂಬ್ ಚಾನಲ್ ಲೈಫ್ 360. ಈ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇರೆಯವ್ರಿಗೆಲ್ಲ ಫಾರ್ವರ್ಡ್ ಮಾಡಿ. ಈ ಒಂದು ವಿಚಾರಗಳು ಸಾಕಷ್ಟು ಜನರಿಗೆ ತಲುಪಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೋತೀನಿ. ಕಾರಣ ಯೂಟ್ಯೂಬ್ ಚಾನಲಿನ ಉದ್ದೇಶವೇ ಉತ್ತಮ ಉದ್ದೇಶ, ಸಮಷ್ಟಿ ಪ್ರಜ್ಞೆ. ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆ, ಸುಖಪ್ರಾಪ್ತಿ ಹಾಗೂ ದುಃಖ ನಿವೃತ್ತಿಗೆ ಬೇಕಾದಂಥ ವಿಚಾರಗಳನ್ನು ಆಯ್ದು ಅದನ್ನು ವಿಡಿಯೋ ಮಾಡಿ ಜನರಿಗೆ ತಲುಪಿಸೋ ಅಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೃಷ್ಣ ಸಂದೇಶ ಭಾಗ 2. ಮನುಷ್ಯನಿಗೆ ಜೀವನದಲ್ಲಿ ಬಹಳಷ್ಟು ಜವಾಬ್ದಾರಿಗಳಿರುತ್ತೆ ಅಥವಾ ಬಹಳಷ್ಟು ಕರ್ತವ್ಯಗಳಿರುತ್ತೆ. ಆ ಎಲ್ಲ ಕರ್ತವ್ಯಗಳಲ್ಲೂ ಅಥವಾ ಜವಾಬ್ದಾರಿಗಳಲ್ಲೂ ಮನುಷ್ಯ ಮಾಡಲೇಬೇಕಾದ, ಅಂದರೆ ತಿಳಿದುಕೊಳ್ಳಲೇಬೇಕಾದ ಒಂದು ಕರ್ತವ್ಯ ಇದೆ, ಒಂದು ಜವಾಬ್ದಾರಿ ಇದೆ. ಅದೇನು ಅಂದರೆ ನಾನ್ಯಾರು ಅನ್ನೋದನ್ನು ಸರಿಯಾಗಿ ತಿಳ್ಕೋಬೇಕು. ಈ ವಿಚಾರವನ್ನು ಕೃಷ್ಣ ಪರಮಾತ್ಮ ಅರ್ಜುನನ್ನ ಸಾಧನವಾಗಿಡ್ಕೊಂಡು ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿರೋವಂಥದ್ದು. ನಾನ್ಯಾರು ಅಂತ ನಾವು ಆ ಸತ್ಯವನ್ನು ನಾವು ಅರ್ಥಕೊಂಡ್ರೆ ನಮ್ಮ ಜೀವನದಲ್ಲಿ ಸುಖವಾಗಿರೋಕ್ಕೆ ಸಾಧ್ಯವಾಗತ್ತೆ. ಎಂತೆಂಥ ಕಷ್ಟಗಳು, ನೋವುಗಳು, ಸಮಸ್ಯೆಗಳಿದ್ದರೂ ಕ್ಷಣ ಮಾತ್ರದಲ್ಲಿ ಅದು ನಮ್ಮಿಂದ ದೂರವಾಗತ್ತೆ. ನಾವು ಅದರಿಂದ ನಮ್ಮನ್ನು ದೂರ ಪಡಿಸ್ಕೋತೀವಿ. ಆಗ ಅದು ನಮಗೆ ಬಾಧಿಸಲ್ಲ. ಅರ್ಜುನನ ಯುದ್ಧ ಮಾಡಬೇಕಾದ್ರೆ ಹತಾಶೆಯಾಗಿ ಕೂತ್ಕೊಂಡ್ಬಿಡ್ತಾನೆ. ಕೈಯಲ್ಲಿದ್ದ ಗಾಂಡೀವವನ್ನು ಕೆಳಗಾಕ್ಬಿಡ್ತಾನೆ. ಎದುರುಗಡೆ ಇರೋರು ನನಗೆ ಪಾಠ ಕಲಿಸಿದ ಗುರುಗಳು, ನನ್ನನ್ನು ಬೆಳೆಸಿದಂಥ ನಮ್ಮ ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಜೊತೆಗೆಲ್ಲ ನನ್ನ ನೆಂಟರು, ನನ್ನ ಸ್ನೇಹಿತರೇ ಇದ್ದಾರೆ. ಅವ್ರನ್ನೆಲ್ಲ ಕೊಲ್ಲಬೇಕಲ್ಲ, ಹಾಗಾಗಿ ನನ್ನಿಂದ ಆಗಲ್ಲ. ಅವ್ರನ್ನೆಲ್ಲ ಕೊಂದರೆ ಪಾಪ ಬರುತ್ತೆ, ಅವ್ರು ಸತ್ತೋಗ್ತಾರೆ ಅಂತ ಅರ್ಜುನ ತನ್ನ ಬಿಲ್ಲು ಬಾಣವನ್ನು ಕೆಳಗಿಟ್ಟಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಯಾರನ್ನೂ ಸಾಯಿಸ್ತಾ ಇಲ್ಲ, ಕೇವಲ ಅವ್ರ ದೇಹ ಮಾತ್ರ ಹೋಗತ್ತೆ. ಕಾರಣ ಅವರು ಇಲ್ಲದೆ ಇರೋ ಅಂಥ ಸಮಯವೇ ಇರಲಿಲ್ಲ, ಮುಂದೆಂದಿಗೂ ಅವರು ಇದ್ದೇ ಇರ್ತಾರೆ. ಅದೇ ರೀತಿ ನೀನು ಇಲ್ಲದೆ ಇರುವ ಸಮಯವೇ ಇರಲಿಲ್ಲ, ನೀನು ಇಲ್ಲ ಅನ್ನುವ ಸಮಯವೂ ಬರುವುದಿಲ್ಲ. ನಾನು ಇಲ್ಲ ಅನ್ನೋ ಸಮಯವೇ ಇರಲಿಲ್ಲ, ನಾನು ಇಲ್ಲ ಅನ್ನುವ ಕಾಲವೇ ಬರುವುದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ನಾನು ಅಂದರೆ ಏನಪ್ಪ ಅಂದರೆ, ಇಲ್ಲಿ ವಿಚಾರ ಇಲ್ಲದೇ ಇರುವ ಸಮಯವೇ ಇರಲಿಲ್ಲ ಅಂದರೆ ಕೇವಲ ಶರೀರ ಮಾತ್ರ ಹೋಗುತ್ತೆ. ಆದರೆ ನಿಜವಾದ ನಮ್ಮ ಅಸ್ತಿತ್ವ ಏನಪ್ಪ ಅಂದರೆ ಅದು ನಮ್ಮ ಆತ್ಮ. ಹಾಗಾಗಿ ಆತ್ಮಕ್ಕೆ ಯಾವುದೇ ಕಾರಣಕ್ಕೂ ಸಾವಿಲ್ಲ. ಹಾಗಾಗಿ ನಾವುಗಳೆಲ್ಲ ಶರೀರವಲ್ಲ, ನಾವು ಆತ್ಮ ಅನ್ನೋದನ್ನು ಕೃಷ್ಣ ಪರಮಾತ್ಮ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾನೆ. ಆದರೆ ನಮಗೆ ಬಹಳಷ್ಟು ಸಂಕಟಗಳು, ಸಮಸ್ಯೆಗಳು ಯಾಕೆ ಅಂದರೆ ನಮಗಿರುವ ಅಜ್ಞಾನ, ನಮಗೆ ಸರಿಯಾಗಿ ಇಲ್ಲದಿರುವ ತಿಳುವಳಿಕೆ. ನಮ್ಮನ್ನು ನಾವು ಶರೀರದ ಜೊತೆ ಗುರುತಿಸ್ಕೋತೀವಿ, ನಮ್ಮ ಹೆಸರಿನ ಜೊತೆ ಗುರುತಿಸ್ಕೋತೀವಿ, ನಾವೇನು ಕೆಲಸ ಮಾಡ್ತಾ ಇರ್ತೀವೋ ಅದ್ರ ಜೊತೆ ಗುರುತಿಸ್ಕೋತೀವಿ, ನಮ್ಮ ಇಂದ್ರಿಯಗಳ ಜೊತೆ ಗುರುತಿಸ್ಕೋತೀವಿ. ಹಾಗಾಗಿ ನಮಗೆ ಸಮಸ್ಯೆಗಳು ಅತ್ಯಂತ ಹೆಚ್ಚು. ಅದೆಲ್ಲ ನಿಜವೇ. ನನಗೆ ಒಂದು ಶರೀರ ಇದೆ, ನನಗೆ ಒಂದು ಹೆಸರಿದೆ, ನನಗೆ ಒಂದು ಉದ್ಯೋಗವಿದೆ, ನನಗೆ ಒಂದಷ್ಟು ನೆಂಟರು ಇದ್ದಾರೆ. ನೋಡಿ, ನನಗೆ ಅಂತ ಇದ್ದೀನಿ ನಾನು. ನನಗೆ ಶರೀರ ಇದೆ ಅಂತ ಮೊದಲು ಹೇಳಿದೆ ನಾನು. ನನಗೆ ಶರೀರ ಇದೆ ಅಂದರೆ ನಾನೇ ಬೇರೆ, ಶರೀರವೇ ಬೇರೆ ಅಂತ ಆಯ್ತಲ್ಲ. ಹಾಗಾಗಿ ನನ್ನ ನಿಜವಾದ ಸ್ವರೂಪವನ್ನು ನಾವು ತಿಳ್ಕೋಬೇಕು. ಈ ಶರೀರ ಅನ್ನೋದು ಒಂದು 60, 70, 80 ವರ್ಷ ಮಾತ್ರ ನನ್ನ ಜೊತೆ ಇರೋವಂಥದ್ದು.
ಅದಾದಮೇಲೆ ಈ ಶರೀರ ಹೋಗಿ ನನಗೆ ಬೇರೆ ಶರೀರ ಬರುತ್ತೆ. ಹಾಗಾಗಿ ಈ ಬದಲಾಗೋ ಶರೀರಕ್ಕೆ, ನಶಿಸಿ ಹೋಗೋ ಶರೀರಕ್ಕೆ ತುಂಬಾ ನಾವು ಅಂಟ್ಕೋಬಾರ್ದು. ಆ ಮೋಹದಿಂದಲೇ ನಮಗೆ ಸಮಸ್ಯೆಗಳು. ಹಾಗಂತ ನಿಕೃಷ್ಟನೂ ಕಾಣಬಾರ್ದು. ಬದುಕಿರೋ ತನಕ ಶರೀರವನ್ನು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಜೀವನವನ್ನು ಚೆನ್ನಾಗಿ ನೋಡ್ಕೋಬೇಕು. ಆದರೆ ಮನಸ್ಸಿನ ಆಳದಲ್ಲಿ ನಮಗೆ ಸತ್ಯ ಗೊತ್ತಿರಬೇಕು, ಇದೆಲ್ಲ ಯಾವುದು ನಿಜವಲ್ಲ, ನೀರಿನ ಮೇಲಿನ ಗುಳ್ಳೆ. ನಿಜ ಯಾವುದಪ್ಪ ಅಂದರೆ ನಾನು ಆತ್ಮ ಎನ್ನುವುದೇ ನಿಜ ಅನ್ನೋದನ್ನು ನಾವು ತಿಳ್ಕೋಬೇಕು. ಕೃಷ್ಣ ಪರಮಾತ್ಮ ಇದೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ, ಆತ್ಮವನ್ನು ಯಾವುದೇ ಬೆಂಕಿ ಸುಡಕ್ಕಾಗಲ್ಲ, ಯಾವುದೇ ಹರಿತವಾದ ಕತ್ತಿಯಿಂದ ಕತ್ತರಿಸೋಕ್ಕಾಗಲ್ಲ, ಯಾವುದೇ ನೀರು ಒದ್ದೆ ಮಾಡೋಕ್ಕಾಗಲ್ಲ. ಈ ರೀತಿದೆಲ್ಲ ಹೇಳ್ತಾ ಬರ್ತಾನೆ. ಯಾಕೆ ಹೇಳ್ತಾನೆ ಅಂದರೆ, ಅರ್ಜುನ ಎಲ್ಲ ಸಾಯ್ತಾರೆ, ಅವರೆಲ್ಲ ನನ್ನ ಸ್ನೇಹಿತರು ಸಾಯ್ತಾರೆ, ನನ್ನ ಬಂಧು ಬಾಂಧವರು ಸಾಯ್ತಾರೆ, ಯುದ್ಧ ಆದರೆ ನನ್ನ ಕಡೆಯವರು ಎಷ್ಟೊಂದು ಜನ ಸಾಯ್ತಾರೆ ಅಂತ ಇದ್ರ ಬಗ್ಗೆ ಅರ್ಜುನನಿಗೆ ಮನಸ್ಸು ವ್ಯಾಕುಲವಾಗತ್ತೆ. ಆ ರೀತಿ ಆದಾಗ ಹೇಳ್ತಾನೆ, ಸೊ ನಾನು ಅನ್ನೋದೇನೋ ಒಂದು ಸತ್ಯ ಇದೆ, ಅದನ್ನು ಯಾವ ಬೆಂಕಿನೂ ಸುಡೋಕ್ಕಾಗಲ್ಲ, ಯಾವ ಕತ್ತಿನೂ ಕತ್ತರಿಸೋಕ್ಕಾಗಲ್ಲ. ಆ ರೀತಿ ಇದ್ದಾಗ ಸಾವು ಅನ್ನೋದೇ ಇಲ್ವಲ್ಲ. ಈ ಸಾವು ಅನ್ನೋದೇನಪ್ಪ ಅಂದರೆ ಕೇವಲ ಒಂದು ಬಟ್ಟೆ ಬದಲಾಯಿಸ್ದಂಗೆ. ನಾವು ಹಾಕ್ಕೊಂಡಿರೋ ಬಟ್ಟೆ ಹಳೇದಾಗ್ತಾ ಇದ್ದಾಗೆ ಏನು ಮಾಡ್ತೀವಿ, ಆ ಬಟ್ಟೆ ತೆಗೆದು ಬಿಸಾಕ್ತೀವಿ, ಹೊಸ ಬಟ್ಟೆ ಹಾಕೋತೀವಿ. ಅದೇ ರೀತಿ ಆತ್ಮ ಅನ್ನೋದೇನಿದೆ, ಅದು ಶರೀರ ಹಳೇದಾದಾಗ ಅಥವಾ ಸರಿಯಾಗಿ ಉಪಯೋಗಕ್ಕೆ ಬರಲ್ಲ ಅಂದಾಗ ಈ ಶರೀರವನ್ನು ತೆಗೆದುಹಾಕಿ ಹೊಸ ಶರೀರವನ್ನು ಧರಿಸ್ಕೊಳ್ಳುತ್ತೆ. ಇಷ್ಟೇ ಸಿಂಪಲ್ಲು. ಈ ಸತ್ಯ ನಮಗೆ ಗೊತ್ತಿದ್ದರೆ ನಮಗೆ ಸಾವಿನ ಭಯವಿರಲ್ಲ, ಅಥವಾ ಏನೇನೋ 108 ಸಮಸ್ಯೆಗಳಿರುತ್ತಲ್ಲ ಅದರ ತೊಳಲಾಟವಿರಲ್ಲ. ಯಾಕಂದರೆ ಅವೆಲ್ಲ ಕ್ಷಣಿಕ ಅನ್ನೋದು ಗೊತ್ತಿರುತ್ತೆ. ನಮಗೂ ಹೊಸ ಶರೀರ ಸಿಗತ್ತೆ ಅನ್ನೋದು ಗೊತ್ತಿರುತ್ತೆ, ಜೀವನ ಹೊಸದಾಗಿ ಪ್ರಾರಂಭವಾಗತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಹಾಗಾಗಿ ಕೃಷ್ಣ ಪರಮಾತ್ಮ ಈ ಸಂದೇಶವನ್ನು ಭಗವದ್ಗೀತೆಯಲ್ಲಿ ನಮಗೆ ಕೊಡೋವಂಥದ್ದು. ಹಾಗಾಗಿ ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಆದಷ್ಟು ನಾವು ತಿಳ್ಕೋಬೇಕು. ನಮ್ಮ ಶರೀರಕ್ಕೆ ಏನೋ ಸಮಸ್ಯೆಗಳು ಬರುತ್ತೆ ಹೊರತು ಯಾವ ಸಮಸ್ಯೆಯು ನನಗಲ್ಲ, ಅಂದರೆ ನಮಗಲ್ಲ, ಅಂದರೆ ನನಗಲ್ಲ. ಪ್ರತಿಯೊಬ್ಬರು ನಾನು ಅಂದರೆ ನಿಮ್ಮನ್ನು ನೀವು ಅನ್ನೋದನ್ನು ಇದರಲ್ಲಿ ಗಮನಿಸಬೇಕು. ಹಾಗಾಗಿ ಈ ಆತ್ಮತತ್ವವನ್ನು ನಾವು ತಿಳ್ಕೋಬೇಕು. ಅರ್ಜುನನಿಗೆ ಯಾವಾಗ ಇದರ ಒಂದು ಮನವರಿಕೆ ಆಗತ್ತೋ ಆಗ ಧೈರ್ಯ ಬರುತ್ತೆ ಅವನಿಗೆ. ಯಾವುದೇ ಪಾಪ ಪುಣ್ಯಗಳ ಲೇಷಗಳು ನನಗೆ ತಾಕಲ್ಲ ಅನ್ನೋದು ಗೊತ್ತಾಗತ್ತೆ. ಮತ್ತೊಂದು ಸಂದೇಶವನ್ನು ಕೊಡ್ತಾನೆ, ಯಾವುದೇ ಮನುಷ್ಯ ತನ್ನ ಕರ್ತವ್ಯವನ್ನು ಮಾಡದೇ ಇರಬಾರದು, ತನ್ನ ಪಾಲಿಗೆ ಬಂದಂಥ ಕರ್ತವ್ಯವನ್ನು ಮಾಡಲೇಬೇಕು. ಅರ್ಜುನ ಅಲ್ಲಿ ಒಬ್ಬ ಸೈನಿಕನಾಗಿ ನಿಂತಿದ್ದಾನೆ. ಒಬ್ಬ ಸೈನಿಕ ಎದುರುಗಡೆ ವಿರೋಧಿಯ ಸೈನಿಕನ್ನೋ ಯಾರನ್ನೋ ಕೊಂದರೆ ಅವನಿಗೆ ಯಾವುದೇ ಪಾಪ ಬರುವುದಿಲ್ಲ, ಯಾಕಂದರೆ ಅದು ಅವನ ಕರ್ತವ್ಯವಾಗಿರುತ್ತೆ. ಜೊತೆಗೆ ಅಧರ್ಮದ ವಿರುದ್ಧ ಹೋರಾಡ್ತಾ ಇದ್ದಾನೆ. ಪ್ರತಿಯೊಬ್ಬರು ಅಧರ್ಮದ ವಿರುದ್ಧ ಹೋರಾಡಬೇಕು. ಅಧರ್ಮವನ್ನು ನಾವು ಗಮನಿಸ್ತಾ ಅದರ ವಿರುದ್ಧ ಹೋರಾಡದೆ ಹೋದರೆ ನಮಗೆ ಪಾಪ ಬರುತ್ತೆ, ಅದು ತಪ್ಪಾಗತ್ತೆ. ಹಾಗಾಗಿ ನಾವು ಆತ್ಮ ಅನ್ನುವ ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಎಲ್ಲೋ ಅನ್ಯಾಯ ನಡೀತಾ ಇದೆ, ಅಕ್ರಮ ನಡೀತಾ ಇದೆ ಅಂದರೆ ಅದರ ವಿರುದ್ಧ ನಾವು ಧ್ವನಿ ಎತ್ತಬೇಕು. ಅದು ತುಂಬ ಮುಖ್ಯವಾಗತ್ತೆ. ಬರೀ ಶಾಸ್ತ್ರವನ್ನು ತಿಳ್ಕೊಂಡಿದ್ರೆ ಸಾಲದು, ಅವಶ್ಯಕತೆ ಬಿದ್ದಾಗ ಮನುಷ್ಯ ಶಸ್ತ್ರವನ್ನು ಇಟ್ಕೋಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿರೋವಂಥದ್ದು. ಹಾಗಾಗಿ ನಮ್ಮ ಪಾಲಿಗೆ ಏನೇನು ಕರ್ತವ್ಯ ಬಂದಿದೆಯೋ ಅದೆಲ್ಲ ನಾವು ಚಾಚೂ ತಪ್ಪದೆ ನಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ನಾವು ಮಾಡ್ತಾ ಹೋಗೋಣ. ಜೊತೆಗೆ ಯಾವುದೇ ಕರ್ತವ್ಯಗಳಿಗೆ, ಯಾವುದೇ ಸಂಬಂಧಗಳಿಗೆ, ಯಾವುದೇ ಹೆಸರು ಕೀರ್ತಿಗಳಿಗೆ, ಯಾವುದೇ ಹಣಕ್ಕೆ, ಯಾವುದಕ್ಕೂ ಅಂಟ್ಕೊಳ್ಳದೆ ನಾವು ಆತ್ಮ ಅನ್ನುವ ಸತ್ಯವನ್ನು ತಿಳಿದು ಮಾಡಬೇಕಾದ ಕರ್ತವ್ಯವನ್ನು ಮನಸ್ಸಿಟ್ಟು ಪರಿಪೂರ್ಣವಾಗಿ ಮಾಡೋಣ ಅಂತ ಹೇಳ್ತಾ, ನಮಸ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ.